ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Solving a problem. Problem number 1 in your worksheet. There is a triangle ABC and there is a line AB, and you have two lines like this, which is called D. Correct? First sub question again prove ಮಾಡಿದೀವಿ. Triangle ABD is congruent to triangle AC. Sorry, ACD. ಹೆಂಗ್ ಪ್ರೂವ್ ಮಾಡಿದ್ರಿ? ಯೂಸಿಂಗ್ SSS. See, ಇಲ್ಲಿ ನಮ್ ಏನೇನ್ ಅದರ್ ಇನ್ಫಾರ್ಮೇಶನ್ ದಟ್ ವಿ ಕ್ಯಾನ್ ಗ್ಯಾದರ್, ಅದರ್ ಅಂತ ಬರೆಯೋ ಬದಲು CPCT ಹಾಕಿಲ್ಲ, ಹಾಕಿದ್ರೆ ಏನೇನಾಗದು? ಆಂಗಲ್ BAD ನೋಡಿ, BAD ಹಿಂಗ್ ಓದಿ. ಅಲ್ಲೇನ್ ಓದ್ತಿರಾಗ? ಇಸ್ ಇಟ್ CAD? ನಿಮ್ಗೆ ಅವತ್ತಿಂದಾನು ಅದೇ ಹೇಳ್ತಾ ಇರೋದು, ಹಂಗ್ ಓದ್ಬೇಕು ಅಂತ. BAD CAD ಇಲ್ಲಿ ನೋಡಿ, BAD CAD ಅದೆಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗತ್ತೆ ಅಂದ್ರೆ, ದಿಸ್ ಇಸ್ ಈಕ್ವಲ್ ಟು ದಿಸ್, ದಿಸ್ ಇಸ್ ಈಕ್ವಲ್ ಟು ದಿಸ್, ದಿಸ್ ಇಸ್ ಕಾಮನ್. ಸೊ ಆಂಗಲ್ ಬಿಟ್ವೀನ್ ಲೈನ್ 1 ಅಂಡ್ ಲೈನ್ 3, ಇಲ್ಲಿ ಆಂಗಲ್ ಬಿಟ್ವೀನ್ ಲೈನ್ 1 ಅಂಡ್ ಲೈನ್ 3 ಏನು? BAD. ವಾಟ್ ಇಸ್ ಆಂಗಲ್ ಬಿಟ್ವೀನ್ ಲೈನ್ 1 ಅಂಡ್ ಲೈನ್ 3 ಹಿಯರ್? CAD ಈಕ್ವಲ್ ಆಗತ್ತೆ. ಅದನ್ನ ನಾವು ಬರೀದೇ ಇದ್ರು ಆಯ್ತು, ಬಿಕಾಸ್ ವಿ ಹ್ಯಾವ್ ಪ್ರೂವ್ಡ್ ದಿಸ್, ಆಲ್ ದೀಸ್ ಥಿಂಗ್ಸ್ ಆರ್ ಟ್ರೂ. ಕರೆಕ್ಟ್? ನೆಕ್ಸ್ಟ್ ಏನಾಯ್ತು? ಈ ಆಂಗಲ್ ಬನ್ನಿ, ಈ ಆಂಗಲ್ ಏನದು? ಇದು ಇಲ್ಲಿ ಛೋಟ ಸಣ್ಣದು ABD ಟ್ರಯಾಂಗಲ್ ನೇಮ್ ತರಾನೇ ಇದೆ. therefore it is angle ACD. next ADB, ಕರೆಕ್ಟಾ? is equal to angle ADC. so all these things are true because of CPCT. ಇದು ಫಸ್ಟ್ ಥಾಟ್. ಅಂದ್ರೆ ಈಗ ನನಗೆ ಇದು ಎರಡು ಟ್ರಯಾಂಗಲ್ ಅಲ್ಲಿ ಏನೇನ್ ಗೊತ್ತು? AB is equal to AC given, BD is equal to DC ಇದೆರಡು given, and AD is common. This is given, correct? And this is common. Therefore we have stated that these two triangles are congruent with the help of SSS congruence rule. Therefore even this is true. ಇದಿಷ್ಟು ನಾವು ಫಸ್ಟ್ ಸಬ್ ಕ್ವಶನ್ ಅಲ್ಲಿ ಅರ್ಥ ಮಾಡ್ಕೊಂಡಿರೋದು. ಸೆಕೆಂಡ್ ಸಬ್ ಕ್ವಶನ್ ಗೆ ಬನ್ನಿ. ಏನಿದೆ? ಅದೇ ಟ್ರಯಾಂಗಲ್ ತಗೊಳ್ಳಿ ಸ್ಟೂಡೆಂಟ್ಸ್. ನೋ ನೀಡ್ ಟು ಥಿಂಕ್ ಅಬೌಟ್ ಅದರ್ ಫಿಗರ್. ABC P ಇದೆ, D ಇದೆ. ಈಗ ಏನಾಗುತ್ತೆ? ABP ಸೆಕೆಂಡ್ ಸಬ್ ಕ್ವಶನ್ ಗೆ ಟ್ರಯಾಂಗಲ್ ABP ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ACP ಅಂತ ಪ್ರೂವ್ ಮಾಡಬೇಕು. ಕರೆಕ್ಟಾ? ನಮಗೇನ್ ಗೊತ್ತು? AB is equal to AC. ಇದು ಗಿವನ್ ಗಿವನ್ ಇದೆ. AP is common. ವೆರಿ ಗುಡ್. AP is common ಅಂತ ಗೊತ್ತು. Now in the previous problem we have already proved that angle BAD ಎರಡು ಒಂದೇ ತಾನೆ. BAD ಅಂದ್ರೆ ಒಂದೇ, BAP ಅಂದ್ರೆ ಒಂದೇ ತಾನೆ. ಈಗ ಈ ಆಂಗಲ್ ಹೆಸರು ಕೂಗ್ಬೇಕಾರೆ BAD ಅಂದ್ರೂ ಒಂದೇ, BAP ಅಂದ್ರೂ ಒಂದೇ. ಸೊ CAD which we have proved in one. ಕರೆಕ್ಟಾ? ಬಟ್ ನೀವು ಇದು ಬರೀಲಿಲ್ಲ ಅಂದ್ರೂ ತಪ್ಪಾಗತ್ತೆ, because it is not given. so ಈಗ ಏನಾಯ್ತು? ಈ ಲೈನ್ಗೆ ಅಂದ್ರೆ AD ನೋಡ್ಬಿಡಿ, ಫುಲ್ ನೋಡಿ. ಈಗ ಇಮ್ಯಾಜಿನ್ ದಟ್ ದಿಸ್ ಲೈನ್ ಇಸ್ ನಾಟ್ ದೇರ್. ಕರೆಕ್ಟ್? ನಾನು ಬೇಕಾದ್ರೆ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಇದು ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಇರಬೇಕಾಗಿರೋದು. ಕರೆಕ್ಟಾ? ಸೊ AD is common line, sorry AP is common line. D ನೂ ಬೇಡವಲ್ಲ ನನಗೆ. ಕರೆಕ್ಟಾ? ಇದೇನು ಇಮ್ಯಾಜಿನೇಷನ್ ನಂಗೆ ಬೇಡ. ಕರೆಕ್ಟಾ? AP is a common line. so I have a line between 1 and 2 angle. I have an angle between line and 1 which is common. Sorry, not common angle. It's a equal angle we have proved in the first. ಬೇಕಾದ್ರೆ ನೋಡಿ ಅದನ್ನ ಬರ್ದಿರ್ತೀವಿ ಇಲ್ಲಿ. ಯಾವ್ದು ನಾವು ಬರ್ದಿರೋದು?
ಇದೆ ತಾನೆ? ವಿ ಆರ್ ಯುಟಿಲೈಸಿಂಗ್ ದಿಸ್ ಸ್ಟೇಟ್ಮೆಂಟ್, ಕರೆಕ್ಟ್ ಸರ್? ಮತ್ತೆ ಬರಿದೇನೋ ಹೆಂಗ್ ಸರ್ ಈಕ್ವಲ್ ಅಂತಿದ್ದೀರಾ ಅಂದ್ರೆ ಬಿಕಾಸ್ ಇದು ಬರ್ದಿದ್ದೀವಿ ತಾನೆ. See, when this is true, these three things are true. So since you have proved this, ಇದನ್ನ ಹೇಳಕ್ ಬೇಕಾಗಿಲ್ಲ. ನಾಳೆ ನೀವು ಸ್ಯಾಟರ್ಡೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾಳೆ ನವೆಂಬರ್ 1 ಅಂತ ಹೇಳೋ ಅವಶ್ಯಕತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾಳೆ ನವೆಂಬರ್ 1 ರಜಾನಾ ಇಲ್ವಾ? ಹೇಳಕ್ ಬೇಕಾಗಿಲ್ಲ. ಇಟ್ಸ್ ನೋನ್ ಥಿಂಗ್, ರೈಟ್? ಸೊ ವೆನ್ ಯು ನೋ ದಟ್ ದಿಸ್ ಇಸ್ ಅ ಟ್ರೂ ಥಿಂಗ್, ಇದನ್ನ ಯಾಕೆ ಬರೀದಿದ್ರು ಆಯ್ತು, ಕರೆಕ್ಟಾ? ಸೊ ಯು ಆರ್ ಯೂಸಿಂಗ್ ದಟ್ ಫ್ಯಾಕ್ಟ್. ಸೊ ಯಾವ ರೂಲ್ ಅಲ್ಲಿ ಪ್ರೂವ್ ಮಾಡ್ತಿದ್ದೀರಾ ಈ ಫ್ಯಾಕ್ಟ್ ನ? ಇಸ್ ಇಟ್ SAS ಫ್ಯಾಕ್ಟ್ ಅಲ್ಲಿ ಯೂಸ್ ಮಾಡ್ತಿದ್ದೀರಾ? ಆದ್ರೆ ಈಗ ಎರಡು ಟ್ರಯಾಂಗಲ್ ಅಲ್ಲಿ ಉಳಿಕೆ ಪಳಕೆ ಇದೆ. ಏನ್ ಉಳಿಕೆ ಪಳಕೆ? BP ಯಾರಿಗೆ ಈಕ್ವಲ್ ಆಗ್ತಾರೆ? PC ಅಥವಾ CP. ವೆರಿ ಗುಡ್. ಇವಾಗ ಒಂದ್ ಸ್ವಲ್ಪ ಬರ್ತಾ ಇದೆಯಲ್ಲ ಹಿಂಗೆ. TP is equal to CP. ನಮ್ಗೆ ಅದು ಗೊತ್ತಿರ್ಲಿಲ್ಲ ಇಲ್ಲಿ ತನಕ ಈಕ್ವಲ್ ಆಗತ್ತಾ ಇಲ್ವಾ ಅಂತ. ಈಗ ಗೊತ್ತಾಗಿದ್ದು, ಅರ್ಥ ಆಯ್ತಾ? ಬೇಕಾದ್ರೆ ಈ ರಿಸಲ್ಟ್ ನ ಮುಂದೆ ಯೂಸ್ ಮಾಡ್ಕೋಬಹುದು. ಈಗ ಇನ್ನೊಂದು ಆಂಗಲ್ ಇದೆ. ಏನು? ಆಂಗಲ್ APB ಕಾಣಿಸ್ತಿದ್ಯಾ? ಆಂಗಲ್ APB is equal to APC ನ ಜೊತೆಗೆ ಇನ್ನೊಂದು ಆಂಗಲ್ ಇದೆ. ಆಂಗಲ್ ABP is equal to ಆಂಗಲ್ ACP, ಕರೆಕ್ಟಾ? So all these three are true because of CPCT. ಸೆಕೆಂಡ್ ರಿಸಲ್ಟ್ ಇಂದ ಔಟ್ಕಮ್ ಗೊತ್ತಾಯ್ತಾ? ನಾನು ಇದನ್ನೇ ನೆನ್ನೆ ಹೋಮ್ವರ್ಕ್ ಬರ್ಕೊಂಡ್ ಬನ್ನಿ ಅಂತ ಹೇಳಿದ್ದು, ಕರೆಕ್ಟಾ? ಒಂದು ಪ್ರಾಬ್ಲಮ್ ಕೊಟ್ಟಾಗ ಇದನ್ನ ಓದಕ್ ಬರಬೇಕು ನಮ್ಗೆ. ಇದನ್ನ ನೀವು ಓದ್ತಾ ಇದ್ದೀರಾ ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಓದ್ತಾ ಇದ್ದೀರಾ ಅಂತ. ಸಿ ದಿಸ್ ಒನ್ ಲೈನ್ ರೆಕ್ಟಾಂಗಲ್ ಕಾಣಿಸ್ತೀವಿ ಯೆಲ್ಲೋ ಕಲರ್ ಅಲ್ಲಿ. ಇಟ್ ಗಿವ್ಸ್ ಯು 6 ಇನ್ಫಾರ್ಮೇಶನ್ಸ್. ಎಷ್ಟ? 6, out of which you have only taken 3 to prove the congruence. So the remaining 3 must be equal. So totally 6 informations ಇದೆ ಲೈನ್ ಅಲ್ಲಿ. Don't neglect that line. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? Don't neglect that line. ಇಲ್ಲೂ ನೋಡಿ, this line is telling you 6 informations. 3 informations, 3 informations. ಇದು ಗೊತ್ತಿತ್ತು. ಇಟ್ಸ್ ಅ ಫ್ಯಾಕ್ಟ್. ನೌ ವಿ ಪ್ರೂವ್ಡ್ ದಿಸ್. ಓಕೆ, ಈಗ ಥರ್ಡ್ ಸಬ್ ಕ್ವಶನ್ ಏನಿದೆ? ಈಗ A B C P AB ಬೈಸೆಕ್ಸ್ ಆಂಗಲ್ ಅಂದ್ರೆ ಇದೆರಡು ಆಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕಾ? ನೀವು ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ವಿಚ್ ಟು ಆಂಗಲ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಿದೀರಾ? ಆಂಗಲ್ BAD ಅಥವಾ BAP ನು ಬರೀಬಹುದು. ಇಸ್ ಈಕ್ವಲ್ ಟು ಆಂಗಲ್ BAD. ವಿ ಹ್ಯಾವ್ ಪ್ರೂವ್ಡ್. ಅಲ್ಲಿ ನೇಮಿಂಗ್ ಅಷ್ಟೇ ಅದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿಲ್ಲ, ಇದು Q ಅಂತಾನೆ ಇಟ್ಕೋ. BAD ನು ಒಂದೇ, BAP ನು ಒಂದೇ, BAQ ನು ಒಂದೇ. ಯಾಕೆ? ಆಂಗಲ್ ವೆನ್ ಯು ಎಕ್ಸ್ಟೆಂಡ್ ಅ ಲೈನ್ ಆಂಗಲ್ ಚೇಂಜ್ ಆಗಲ್ಲ. ಕರೆಕ್ಟಾ ಇಲ್ವಾ? ಬೇಕಾದ್ರೆ ಮನೆಗೆ ಹೋಗಿ ಮಾಡಿ ಒಂದ್ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. 30 ಡಿಗ್ರಿ ಇಡಿ. ಪ್ರೊಟ್ರಾಕ್ಟ್ ಇಡ್ಬೋದಾ? ಹಿಂಗ್ ಪ್ರೊಟ್ರಾಕ್ಟ್ ಇಡಿ. ಪ್ರೊಟ್ರಾಕ್ಟ್ ಇಟ್ಬಿಟ್ಟು, ಓಕೆ, ನಾನು ಆಕ್ಚುಲಿ ಸ್ಟ್ರೈಟ್ ಆಗಿಲ್ಲ. ಓಕೆ, 30 ಡಿಗ್ರಿ ಇಲ್ಲಿ ಮಾರ್ಕ್ ಮಾಡ್ತೀನಿ. ಸೊ ಐ ಹ್ಯಾವ್ ಮೆಜರ್ಡ್. ವಾಟ್ ಇಸ್ ದಿಸ್ ಆಂಗಲ್? 30 ಡಿಗ್ರಿ, ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ, ಐಲ್ ಡ್ರಾ ದ ಲೈನ್. ಎಕ್ಸ್ಟೆಂಡ್ ಮಾಡ್ತೀನಿ. ಈಗ ಆಕ್ಚುಲಿ ಇಲ್ಲಿ ಇಟ್ಟಿದ್ದಾಗ ತಾನೇ ನಾನು ಮಾರ್ಕ್ ಮಾಡಿದ್ದು. ಈಗ ನಾನು ಏನ್ ಮಾಡಿದೆ? ಐ ಎಕ್ಸ್ಟೆಂಡೆಡ್ ದ ಲೈನ್. ನೌ ಅಗೈನ್ ಯು ಬ್ರಿಂಗ್ ದ ಪ್ರೊಟ್ರಾಕ್ಟರ್ ಅಂಡ್ ಕೀಪ್. ಎಷ್ಟು ಆಂಗಲ್ ಇದೆ? 30 ಡಿಗ್ರಿನೇ ಇದೆಯಾ? ಅಂದ್ರೆ ನೀವು ಲೈನ್ ಎಕ್ಸ್ಟೆಂಡ್ ಮಾಡೋದು ಆಂಗಲ್ ಏನಾಗುತ್ತೆ? ಚೇಂಜ್ ಆಗಲ್ಲ. ಸೊ ವೆದರ್ ಯು ಆರ್ ಮೆಜರಿಂಗ್ ದ ಪಾಯಿಂಟ್ D or P ಚೇಂಜ್ ಆಗಲ್ಲ. ಬಟ್ C ಚೇಂಜ್ ಆದ. ಯಾಕೆ? ಇಟ್ಸ್ ಅ ಡಿಫರೆಂಟ್ ಲೈನ್. ಆನ್ ದ ಲೈನ್ ಐ ಆಮ್ ಟಾಕಿಂಗ್ ಅಬೌಟ್, ಕರೆಕ್ಟಾ? ಸೊ ಈಗ ನಾವೇನ್ ಮಾಡೋಣ? ವಿ ಹ್ಯಾವ್ ಪ್ರೂವ್ಡ್. ಸೊ ವಿಚ್ ಲೈನ್ ಇಸ್ ಮೇಕಿಂಗ್ ದ ಆಂಗಲ್ ಈಕ್ವಲ್? AP. AP bisects ಆಂಗಲ್ A. D ಗೊತ್ತಿಲ್ವಲ್ಲ ಇನ್ನು. ಈಗ D ಆಗಬೇಕು ಅಂದ್ರೆ, D ಆಂಗಲ್ ಆಗ್ಬೇಕು ಅಂದ್ರೆ should we prove that these two angles are equal? ಅದರ ಇನ್ಫಾರ್ಮೇಶನ್ ನಮಗೆ ಗೊತ್ತಿಲ್ಲ ಇನ್ನು. Yes or no? So now what we will do, we will compare this triangle and we will compare this triangle. ಅರ್ಥ ಆಯ್ತಾ? So which two triangles we will compare?
this and this. Do we know that BP is equal to CP? ಯಾಕೆ second information, correct? Second information. Do we know angle, side BD is equal to side D? Given ಅಲ್ಲಿ ಕೊಟ್ಟಿರ್ತಾರೆ. And is it DP common? ಶುರು ಆಯ್ತಲ್ಲ. Therefore, what you have to do, you have to compare these two triangles. So, in triangle, good triangle ಎಷ್ಟೇನು? BDP and triangle CZDP ನ ಏನ್ ಗೊತ್ತಿದ್ದಾರೆ? BD is equal to CD. Is it given? Question ನೋಡಿ, question ಅಲ್ಲಿ ಇದೆ given ಅಂದ್ರೆ. And BP is equal to CP, we have proved in second result. Then we have DP is equal to DP, which is common. Therefore, triangle BDP is congruent to triangle CDP because of SSS. ನೋಡಿ, ಈಗ ಪ್ರೂವ್ ಆದ್ಮೇಲೆ ಸ್ಟೂಡೆಂಟ್ಸ್ ಇನ್ನೂ ಒಂದ್ 3 ಇನ್ಫಾರ್ಮೇಶನ್ ಹೇಳತ್ತಾ ಇಲ್ಲ? ಇನ್ನು 3 ಇನ್ಫಾರ್ಮೇಶನ್ ಹೇಳತ್ತಾ? ನಂಗ್ ಬೇಕಾಗಿರೋದು ಇದೊಂದೇ ಇನ್ಫಾರ್ಮೇಶನ್. ಎಸ್ ಆರ್ ನೋ? ಸೊ ನೌ ಟೆಲ್ ಮಿ, ಈಸ್ ಆಂಗಲ್ BDP equal to what? BDP is equal to what? CDP. ಅಂದ್ರೆ DL ಬೈಫರ್ಕೇಟ್ ಆಗ್ತಿರೋ ಎರಡು ಆಂಗಲ್ ಏನು? ಈಕ್ವಲ್, ಬಿಕಾಸ್ ಆಫ್ CPCT. Therefore, which line is cutting this angle? Actually, strictly speaking, DP. But DP ಹೆಸರಿಗೆ AP ಅಂತಾನು ಹೇಳ್ಬೋದಾ? So therefore, what I can write? AP bisects angle D. So AP bisects angle A as well as AB bisects angle D ಅಂತಾನು ಪ್ರೂವ್ ಮಾಡಾಯ್ತು. ಮ್ಯಾಥಮೆಟಿಕಲ್ ವಿಗರ್ ಅಲ್ಲಿ ಪ್ರೂವ್ ಮಾಡಿದೀವಿ, ಸುಮ್ನೆ ಬ್ಲೈಂಡ್ ಆಗಿ ಬರ್ದಿಲ್ಲ. ಅರ್ಥ ಆಯ್ತಾ ಪ್ರಾಬ್ಲಮ್? ಮನೆಗೆ ಹೋಗಿ ಇದನ್ನ ಇನ್ನೊಂದ್ಸಲಿ ಕರೆಕ್ಟ್ ಆಗಿ ನೋಡಿ, ಇಲ್ವಾ ವಿಡಿಯೋ ನೋಡಿ, ಮತ್ತೆ ನೀವು ಬರ್ದಿರೋದ್ನ ಇನ್ನೊಂದ್ಸಲಿ ನೀವು ಬರ್ದ್ ಪ್ರಾಕ್ಟೀಸ್ ಮಾಡ್ಬೇಕು, ಗೊತ್ತಾಯ್ತಾ? ವರ್ಕ್ಶೀಟ್ ಸಾಕಾಗ್ಲಿಲ್ಲ ಅಂದ್ರೆ ಕೀಪ್ 1 more notes, ಅಷ್ಟರಲ್ಲೇ ಬರಿಬೇಕು.